ಕಲಬುರಗಿಯಲ್ಲಿ ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಪಿಎಸ್ಐ ಹಗರಣದ ಪ್ರಮುಖ ಆರೋಪಿ ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಮನೆಯಲ್ಲಿ ಸ್ಪೀಟ್ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಸಿಬಿ ದಿಢೀರ್ ಅಂತ ರೇಡ್ ಮಾಡಿದೆ. ದಿವ್ಯಾ ಹಾಗರಗಿ ಮನೆಯಲ್ಲಿ ಗುಂಪು ಕಟ್ಟಿ ಜೂಜಾಟ ನಡೆಸ್ತಾ ಇದ್ರು. ಸಿಸಿಬಿ ದಾಳಿ ಸಂದರ್ಭದಲ್ಲಿ 42,000 ಜಪ್ತಿ ಮಾಡಲಾಗಿದೆ. 6 ಜನರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ ಈಗ ಸಿಸಿಬಿ ಪೊಲೀಸರು. ಜೇವರ್ಗಿ ರಸ್ತೆಯಲ್ಲಿರುವಂತಹ ದಿವ್ಯಾ ಹಾಗರಗಿ ನಿವಾಸ. ಪಿಎಸ್ಐ ಪ್ರಕರಣದ ಪ್ರಮುಖ ಆರೋಪಿ ಈ ದಿವ್ಯಾ ಹಾಗರಗಿ. ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ಆಗಿತ್ತು. ಆ ಅಕ್ರಮದಲ್ಲಿ ಪ್ರಮುಖ ಆರೋಪಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣದ ತನಿಖೆಯನ್ನ ಕೂಡ ಎದುರಿಸಿದ್ರು. ಅದಾದ ನಂತರದಲ್ಲಿ ಈಗ ಸಿಸಿಬಿ ರೇಡ್ ಮಾಡಿರುವುದು ಅವ್ರ ಮನೆ ಮೇಲೆ ಜೂಜಾಟ ನಡೆಸ್ತಾ ಇದ್ರು ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಅದೇ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ರೈಡ್ ನಡೆಸಿದ್ರು. 42,000 ರೂಪಾಯಿ ಜಪ್ತಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅನ್ನುವಂತ ಮಾಹಿತಿ ಇದೆ. ಅದರ ಜೊತೆಯಲ್ಲಿ 6 ಜನರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ. बच्चे के होते हैं। ಕಲಬುರಗಿಯಲ್ಲಿ ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಪಿಎಸ್ಐ ಹಗರಣದ ಪ್ರಮುಖ ಆರೋಪಿ ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಮನೆಯಲ್ಲಿ ಸ್ಪೀಟ್ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಸಿಬಿ ದಿಢೀರ್ ಅಂತ ರೇಡ್ ಮಾಡಿದೆ. ದಿವ್ಯಾ ಹಾಗರಗಿ ಮನೆಯಲ್ಲಿ ಗುಂಪು ಕಟ್ಟಿ ಜೂಜಾಟ ನಡೆಸ್ತಾ ಇದ್ರು. ಸಿಸಿಬಿ ದಾಳಿ ಸಂದರ್ಭದಲ್ಲಿ 42,000 ಜಪ್ತಿ ಮಾಡಲಾಗಿದೆ. 6 ಜನರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ ಈಗ ಸಿಸಿಬಿ ಪೊಲೀಸರು. ಜೇವರ್ಗಿ ರಸ್ತೆಯಲ್ಲಿರುವಂತಹ ದಿವ್ಯಾ ಹಾಗರಗಿ ನಿವಾಸ. ಪಿಎಸ್ಐ ಪ್ರಕರಣದ ಪ್ರಮುಖ ಆರೋಪಿ ಈ ದಿವ್ಯಾ ಹಾಗರಗಿ. ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ಆಗಿತ್ತು. ಆ ಅಕ್ರಮದಲ್ಲಿ ಪ್ರಮುಖ ಆರೋಪಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣದ ತನಿಖೆಯನ್ನ ಕೂಡ ಎದುರಿಸಿದ್ರು. ಅದಾದ ನಂತರದಲ್ಲಿ ಈಗ ಸಿಸಿಬಿ ರೇಡ್ ಮಾಡಿರುವುದು ಅವ್ರ ಮನೆ ಮೇಲೆ ಜೂಜಾಟ ನಡೆಸ್ತಾ ಇದ್ರು ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಅದೇ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ರೈಡ್ ನಡೆಸಿದ್ರು. 42,000 ರೂಪಾಯಿ ಜಪ್ತಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅನ್ನುವಂತ ಮಾಹಿತಿ ಇದೆ. ಅದರ ಜೊತೆಯಲ್ಲಿ 6 ಜನರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ. बच्चे के होते हैं। ಕಲಬುರಗಿಯಲ್ಲಿ ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಪಿಎಸ್ಐ ಹಗರಣದ ಪ್ರಮುಖ ಆರೋಪಿ ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಮನೆಯಲ್ಲಿ ಸ್ಪೀಟ್ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಸಿಬಿ ದಿಢೀರ್ ಅಂತ ರೇಡ್ ಮಾಡಿದೆ. ದಿವ್ಯಾ ಹಾಗರಗಿ ಮನೆಯಲ್ಲಿ ಗುಂಪು ಕಟ್ಟಿ ಜೂಜಾಟ ನಡೆಸ್ತಾ ಇದ್ರು. ಸಿಸಿಬಿ ದಾಳಿ ಸಂದರ್ಭದಲ್ಲಿ 42,000 ಜಪ್ತಿ ಮಾಡಲಾಗಿದೆ. 6 ಜನರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ ಈಗ ಸಿಸಿಬಿ ಪೊಲೀಸರು. ಜೇವರ್ಗಿ ರಸ್ತೆಯಲ್ಲಿರುವಂತಹ ದಿವ್ಯಾ ಹಾಗರಗಿ ನಿವಾಸ. ಪಿಎಸ್ಐ ಪ್ರಕರಣದ ಪ್ರಮುಖ ಆರೋಪಿ ಈ ದಿವ್ಯಾ ಹಾಗರಗಿ. ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ಆಗಿತ್ತು. ಆ ಅಕ್ರಮದಲ್ಲಿ ಪ್ರಮುಖ ಆರೋಪಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣದ ತನಿಖೆಯನ್ನ ಕೂಡ ಎದುರಿಸಿದ್ರು. ಅದಾದ ನಂತರದಲ್ಲಿ ಈಗ ಸಿಸಿಬಿ ರೇಡ್ ಮಾಡಿರುವುದು ಅವ್ರ ಮನೆ ಮೇಲೆ ಜೂಜಾಟ ನಡೆಸ್ತಾ ಇದ್ರು ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಅದೇ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ರೈಡ್ ನಡೆಸಿದ್ರು. 42,000 ರೂಪಾಯಿ ಜಪ್ತಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅನ್ನುವಂತ ಮಾಹಿತಿ ಇದೆ. ಅದರ ಜೊತೆಯಲ್ಲಿ 6 ಜನರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ.
लग गए क्या? मैं अगर उधर से तो बच्चे के होते हैं। ಕಲಬುರಗಿಯಲ್ಲಿ ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಪಿಎಸ್ಐ ಹಗರಣದ ಪ್ರಮುಖ ಆರೋಪಿ ದಿವ್ಯಾ ಹಾಗರಗಿ. ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಮನೆಯಲ್ಲಿ ಇಸ್ಪೀಟ್ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಸಿಬಿ ದಿಢೀರ್ ಅಂತ ರೇಡ್ ಮಾಡಿದೆ. ದಿವ್ಯಾ ಹಾಗರಗಿ ಮನೆಯಲ್ಲಿ ಗುಂಪು ಕಟ್ಟಿ ಜೂಜಾಟ ನಡೆಸ್ತಾ ಇದ್ರು. ಸಿಸಿಬಿ ದಾಳಿ ಸಂದರ್ಭದಲ್ಲಿ 42,000 ಜಪ್ತಿ ಮಾಡಲಾಗಿದೆ. 6 ಜನರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ ಈಗ ಸಿಸಿಬಿ ಪೊಲೀಸರು. ಜೇವರ್ಗಿ ರಸ್ತೆಯಲ್ಲಿರುವಂತಹ ದಿವ್ಯಾ ಹಾಗರಗಿ ನಿವಾಸ. ಪಿಎಸ್ಐ ಪ್ರಕರಣದ ಪ್ರಮುಖ ಆರೋಪಿ ಈ ದಿವ್ಯಾ ಹಾಗರಗಿ. ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ಆಗಿತ್ತು. ಆ ಅಕ್ರಮದಲ್ಲಿ ಪ್ರಮುಖ ಆರೋಪಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣದ ತನಿಖೆಯನ್ನ ಕೂಡ ಎದುರಿಸಿದ್ರು. ಅದಾದ ನಂತರದಲ್ಲಿ ಈಗ ಸಿಸಿಬಿ ರೇಡ್ ಮಾಡಿರುವುದು ಅವ್ರ ಮನೆ ಮೇಲೆ ಜೂಜಾಟ ನಡೆಸ್ತಾ ಇದ್ರು ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಅದೇ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ರೇಡ್ ನಡೆಸಿದ್ರು. 42,000 ರೂಪಾಯಿ ಜಪ್ತಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅನ್ನುವಂತ ಮಾಹಿತಿ ಇದೆ. ಅದರ ಜೊತೆಯಲ್ಲಿ 6 ಜನರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ. मैं अगर उधर से तो बच्चे के होते हैं। ಕಲಬುರಗಿಯಲ್ಲಿ ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಪಿಎಸ್ಐ ಹಗರಣದ ಪ್ರಮುಖ ಆರೋಪಿ ದಿವ್ಯಾ ಹಾಗರಗಿ. ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಮನೆಯಲ್ಲಿ ಇಸ್ಪೀಟ್ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಸಿಬಿ ದಿಢೀರ್ ಅಂತ ರೇಡ್ ಮಾಡಿದೆ. ದಿವ್ಯಾ ಹಾಗರಗಿ ಮನೆಯಲ್ಲಿ ಗುಂಪು ಕಟ್ಟಿ ಜೂಜಾಟ ನಡೆಸ್ತಾ ಇದ್ರು. ಸಿಸಿಬಿ ದಾಳಿ ಸಂದರ್ಭದಲ್ಲಿ 42,000 ಜಪ್ತಿ ಮಾಡಲಾಗಿದೆ. 6 ಜನರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ ಈಗ ಸಿಸಿಬಿ ಪೊಲೀಸರು. ಜೇವರ್ಗಿ ರಸ್ತೆಯಲ್ಲಿರುವಂತಹ ದಿವ್ಯಾ ಹಾಗರಗಿ ನಿವಾಸ. ಪಿಎಸ್ಐ ಪ್ರಕರಣದ ಪ್ರಮುಖ ಆರೋಪಿ ಈ ದಿವ್ಯಾ ಹಾಗರಗಿ. ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ಆಗಿತ್ತು. ಆ ಅಕ್ರಮದಲ್ಲಿ ಪ್ರಮುಖ ಆರೋಪಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣದ ತನಿಖೆಯನ್ನ ಕೂಡ ಎದುರಿಸಿದ್ರು. ಅದಾದ ನಂತರದಲ್ಲಿ ಈಗ ಸಿಸಿಬಿ ರೇಡ್ ಮಾಡಿರುವುದು ಅವ್ರ ಮನೆ ಮೇಲೆ ಜೂಜಾಟ ನಡೆಸ್ತಾ ಇದ್ರು ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಅದೇ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ರೇಡ್ ನಡೆಸಿದ್ರು. 42,000 ರೂಪಾಯಿ ಜಪ್ತಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅನ್ನುವಂತ ಮಾಹಿತಿ ಇದೆ. ಅದರ ಜೊತೆಯಲ್ಲಿ 6 ಜನರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ. मैं अगर उधर से तो बच्चे के होते हैं।